ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇವತ್ತಿನ ದಿನ ನಾವು ಮನುಷ್ಯನ ಸ್ವಾರ್ಥ ಬುದ್ಧಿ ಯಾವ ರೀತಿಯಾಗಿದೆ ಹೇಳುವಂಥದ್ದನ್ನು ನೋಡೋಣ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ ನ ಪಾಪಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ಮಾಡಿದಂತಹ ಕೆಲಸದ ಗೌರವ ಬೇಕೇ ಬೇಕು. ಆದರೆ ಆ ಗೌರವಕ್ಕೆ ಪಾತ್ರ ಆಗುವ ರೀತಿಯಲ್ಲಿ ಕೆಲಸವನ್ನು ಅವನು ಮಾಡಲಿಕ್ಕೆ ಬಯಸ್ತಾ ಇಲ್ಲ ಅಂಥೇಳಿ ಸುಭಾಷಿತಕಾರ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಏನಂದರೆ, ಪುಣ್ಯಸ್ಯ ಫಲಮಿಚ್ಛಂತಿ, ಪುಣ್ಯದ ಫಲಂ ಇಚ್ಛಂತಿ ಅಂದರೆ ನಾವು ಯಾವುದಾದ್ರು ಒಂದು ಕೆಲಸವನ್ನು ಮಾಡಿದರೆ ಅದರ ಫಲವನ್ನು ಅಪೇಕ್ಷೆ ಮಾಡ್ತಾನೆ. ಆದರೆ ಪುಣ್ಯಂ ನೆಚ್ಛಂತಿ ಮಾನವಾಃ, ಇಲ್ಲಿ ಪುಣ್ಯಂ ನೆಚ್ಛಂತಿ ಅಂತಂದರೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವನು ಬಯಸೋದಿಲ್ಲ. ಆದರೆ ಒಳ್ಳೆಯ ಕೆಲಸ ಯಾರಾದರೂ ಮಾಡಿದರೆ ಅದರ ಫಲ ತನಗೆ ಸಿಗಲಿ ಅಂಥೇಳಿ ಅವನು ಆಲೋಚನೆಯನ್ನು ಮಾಡ್ತಾನೆ. ಆದರೆ ಏನು ಮಾಡ್ತಾನೆ ಅಂತಂದರೆ, ನ ಪಾಪಫಲಮಿಚ್ಛಂತಿ, ಆದರೆ ತಾನು ಮಾಡಿದಂತಹ ದೋಷಪೂರಿತವಾದಂತಹ ಕೆಲಸದ ಪಾಪದ ಫಲವನ್ನು ಎಂದಿಗೂ ಕೂಡ ಅವನು ಬಯಸೋದಿಲ್ಲ. ಅದೇನು ಮಾಡ್ತಾನೆ, ಪಾಪಂ ಕುರ್ವಂತಿ ಯತ್ನತಃ, ಆದರೆ ಪ್ರಯತ್ನಪೂರ್ವಕವಾಗಿ ಪಾಪದ ಕೆಲಸವನ್ನು ಅವನು ಮಾಡಲಿಕ್ಕೆ ಬಯಸ್ತಾನೆ. ಆದರೆ ಪಾಪದ ಫಲ ಬೇಡ, ಕೆಟ್ಟ ಕೆಲಸವ ಬೇಕು, ಮಾಡ್ತಾನೆ. ಮನಃಪೂರ್ವಕವಾಗಿ